ರಾಜ್ಯದಲ್ಲಿ ಕಳೆದ 15 ದಿನಗಳಿಂದಲೂ ಕೂಡ ಸರ್ವರ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಈ ಕುರಿತಂತೆ ಪಬ್ಲಿಕ್ ಟಿವಿ ನಿರಂತರವಾಗಿ ಅಭಿಯಾನವನ್ನು ಕೂಡ ನಡೆಸಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತೋ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆ. ಪಬ್ಲಿಕ್ ಟಿವಿಯ ವರದಿಯಲ್ಲಿ ಸಾರ್ವಜನಿಕರ ಸಮಸ್ಯೆಯ ಬಗ್ಗೆ ಬಿತ್ತರಿಸುವಂತಹ ಕೆಲಸ ಮಾಡಲಿತ್ತು. ಪಬ್ಲಿಕ್ ಟಿವಿ ವರದಿ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕಾವೇರಿ 2.0 ನಲ್ಲಿ ಸರ್ವರ್ಗೆ ಗ್ರಹಣ, ನೋಂದಣಿಗೆ ಸಮಯವನ್ನು ವಿಸ್ತರಣೆ ಮಾಡಿ ಈಗ ಕಂದಾಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6:30ರವರೆಗೂ ಕೂಡ ಸಮಯವನ್ನು ಎಕ್ಸ್ಟೆಂಡ್ ಮಾಡಿದೆ. ಈ ಹಿಂದೆ 10:30ರಿಂದ 4:30ರವರೆಗೂ ಮಾತ್ರ ರಿಜಿಸ್ಟ್ರೇಷನ್ಗೆ ಅವಕಾಶ ಇತ್ತು. ಸಬ್ ರಿಜಿಸ್ಟರ್ ಕಚೇರಿಗಳು ಓಪನ್ ಆಗ್ತಾ ಇತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಯಿತು, ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಜನರ ಸಮಸ್ಯೆಯನ್ನು ಬಿತ್ತರಿಸುವಂತಹ ಕೆಲಸ ಆಯಿತು, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ರಾಜ್ಯ ಸರ್ಕಾರದ ಕಣ್ತೆರೆಸುವಂತಹ ಕೆಲಸವನ್ನು ಈಗ ಪಬ್ಲಿಕ್ ಟಿವಿ ಮಾಡಿದೆ. ನಿರಂತರ ವರದಿಯನ್ನು ಪ್ರಸಾರ ಮಾಡುವ ಮೂಲಕ ಕಳೆದ 15 ದಿನಗಳಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಜನದ ಅಲೆದಾಟವನ್ನು, ಜನರ ಸಮಸ್ಯೆಯನ್ನು ಬಿತ್ತರಿಸುವಂತಹ ಕೆಲಸವನ್ನು ಮೊದಲು ಮಾಡಿದ್ದೆ ನಿಮ್ಮ ಪಬ್ಲಿಕ್ ಟಿವಿ. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತೋ ಕಂದಾಯ ಇಲಾಖೆ ಅಲರ್ಟ್ ಆಗುತ್ತೆ, ತತ್ಕ್ಷಣಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುತ್ತೆ. ಈಗ ಸಮಯವನ್ನು ಎಕ್ಸ್ಟೆಂಡ್ ಮಾಡಿದೆ. ಪಬ್ಲಿಕ್ ಟಿವಿಯ ವರದಿಗೆ ಈಗ ವ್ಯಾಪಕ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. 15 ದಿನಗಳಿಂದ ಇದ್ದಂತಹ ಸಮಸ್ಯೆ, ಪಬ್ಲಿಕ್ ಟಿವಿಯ ಮುಖಾಂತರ ಆ ಸಮಸ್ಯೆಗೆ ಮುಕ್ತಿ ಸಿಕ್ಕಿರುವಂತಹದ್ದು. ಕಂದಾಯ ಇಲಾಖೆಯ ಕಣ್ತೆರೆಸುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡಿದೆ. ಕಳೆದ 15 ದಿನಗಳಿಂದಲೂ ಕೂಡ ಕಾವೇರಿ 2.0 ಸಮಸ್ಯೆಯಿಂದಾಗಿ ನೋಂದಣಿ ಆಗ್ತಾ ಇರಲಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, EC ಕೂಡ ಸಿಗ್ತಾ ಇರಲಿಲ್ಲ. ಈಗ ಕಾವೇರಿ 2.0 ರಿಸ್ಟೋರ್ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಜೊತೆಗೆ ECಗಳನ್ನು ಕೂಡ ಬೇಗ ಪಡೆದುಕೊಳ್ಬಹುದು ಅಂತೇಳಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜಾಜಿನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಈಗಾಗಲೇ ಸಾರ್ವಜನಿಕರು ಸರದಿ ಸಾಲಿನಲ್ಲಿ ನಿಂತು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸಬಹುದಾಗಿದೆ, ಇಲ್ಲಿ ಈಗಾಗಲೇ ರಿಜಿಸ್ಟ್ರೇಷನ್ ಶುರುವಾಗಿರುವಂಥದ್ದು. ನಿನ್ನೆ ಸಂಜೆ ಕಾವೇರಿ 2.0 ರಿಸ್ಟೋರ್ ಮಾಡಿದ್ದೇವೆ, ಸಮಸ್ಯೆ ಕ್ಲಿಯರ್ ಆಗಿದೆ ಅಂತೇಳಿ ಹೇಳಿದರು. ಹಾಗಾಗಿ ಎಲ್ಲ ರೀತಿಯಂಥ ರಿಸ್ಟೋರ್ ಆಗಿದೆಯಾ ಇಲ್ವಾ ಅಂತೇಳಿ ಕೂಡ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು. ಇಷ್ಟು ದಿನಗಳ ಕಾಲ ಸಮಸ್ಯೆ ಇತ್ತು, ಈಗೆಲ್ಲ ಕೂಡ ಕ್ಲಿಯರ್ ಆಗಿದೆ, ಇವತ್ತಿಂದ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸಿಬ್ಬಂದಿಯನ್ನು ಮಾತಾಡ್ಸೋಣ, ಸಮಸ್ಯೆ ಕ್ಲಿಯರ್ ಆಗಿದೆಯಾ ಇಲ್ವಾ ಏನು ಅಂತ. ಸರ್ ನಮಸ್ತೆ, ಏನು ಪ್ರಾಬ್ಲಮ್ ಇತ್ತು, ಏನು ಸರಿ ಹೋಗಿತ್ತು ಸರ್? ಈಗ ಸರ್ವರ್ EC ಸರ್ವರ್ ಎಲ್ಲ ಡೌನ್ ಇತ್ತು, ಸರಿ ಹೋಗಿದೆ. ಇವಾಗ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ನಿನ್ನೆಯಿಂದ ಆಗ್ತಾ ಇದೆ. ಯಾವಾಗಿಂದ? ನಿನ್ನೆಯಿಂದ. ಈಗ ಏನೆಲ್ಲ ಮಾಡ್ಬೋದು? ರಿಜಿಸ್ಟ್ರೇಷನು, EC ಕಾಪಿ ಎಲ್ಲನೂ ಆಗುತ್ತಾ ಇದೆ. ಇವತ್ತಿನಿಂದ ರಿಜಿಸ್ಟ್ರೇಷನು, EC ಕಾಪಿ ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಾರ್ವಜನಿಕರಿದ್ದಾರೆ, ಮತ್ತೊಂದು ಕಡೆ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆಯಾ ಇಲ್ವಾ ಹೇಗೆ ಅನ್ನೋದನ್ನು ಕೂಡ ಕೇಳೋದಕ್ಕೆ ಮುಂದಾಗ್ತೀನಿ. ಸರ್ ನಮಸ್ತೆ, ಎಷ್ಟು ಪೆಂಡಿಂಗ್ ಇದೆ ಸರ್ ಇನ್ನು ರಿಜಿಸ್ಟ್ರೇಷನ್ ಮಾಡುವಂಥದ್ದು EC ಅದೆಲ್ಲ? EC ಏನು ಪೆಂಡಿಂಗ್ ಇದೆ ಅಷ್ಟೇ, ಕ್ಲಿಯರ್ ಆಗ್ತಾ ಇದೆ. ಅದು ರಿಜಿಸ್ಟ್ರೇಷನ್ ಎಲ್ಲ ಪಾರ್ಟೀಸ್ ಬಂದಿಲ್ಲ ಅಷ್ಟೇ, ಪಾರ್ಟೀಸ್ ಬಂದರೆ ಕಂಪ್ಲೀಟ್ ಆಗುತ್ತೆ ರಿಜಿಸ್ಟ್ರೇಷನ್. ಏನು ತೊಂದರೆ ಆಗ್ತಾ ಇದೆ ರಿಜಿಸ್ಟ್ರೇಷನ್. ಎಸ್ ಸರ್, ನಿನ್ನೆ ಸಂಜೆಯಿಂದ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂತೇಳಿ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಸಾರ್ವಜನಿಕರು ಇಲ್ಲಿಗೆ ಬಂದಿದ್ದಾರೆ, ತುಂಬ ದಿನಗಳಿಂದ ಕಾದು ವಾಪಸ್ ಹೋದಂಥ ಅವರು ಕೂಡ ಇಲ್ಲಿ ಇರುವಂಥದ್ದು. ಮಾತಾಡ್ತೀನಿ. ಸರ್ ನಮಸ್ತೆ, ತಾವು ಎಷ್ಟು ದಿನ ಬಂದು ವಾಪಸ್ ಹೋಗಿದ್ರಿ, ಏನು ಸರ್? ಸರ್ 3 ಡೇಸಿಂದ ಬಂದು ಹೋಗ್ತಾ ಇದ್ವಿ. ಸರ್ವರ್ ಸಮಸ್ಯೆ ಇತ್ತು, ಇವತ್ತೇನೋ ಸ್ಲಾಟ್ ಸಿಕ್ಕಿದೆ, ಹಂಗಾಗಿ ಇವತ್ತು ಬಂದಿದ್ದೀವಿ ಸರ್. ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದರು. ಕಳೆದ 2-3 ದಿನಗಳಿಂದಲೂ ಕೂಡ ಬಂದು ವಾಪಸ್ ಹೋಗ್ತಾ ಇದ್ವಿ. ಇವತ್ತೇನೋ ಸ್ಲಾಟ್ ಸಿಕ್ಕಿದೆ, ಮಾಡಿಕೊಡ್ತಾರೆ ಅನ್ನೋಂಥ ಆ ಕಾರಣಕ್ಕೋಸ್ಕರ ಇವತ್ತು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ 2.0 ಮತ್ತೆ ರಿಸ್ಟೋರ್ ಆಗಿದ್ದು ಸರ್ವರ್ ಸಮಸ್ಯೆ ಎಲ್ಲ ಕೂಡ ಕ್ಲಿಯರ್ ಆಗಿ ಇಂದಿನಿಂದ ರಿಜಿಸ್ಟ್ರೇಷನ್ನು, EC ಕಾಪಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ರಾಜ್ಯಾದ್ಯಂತ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸರ್ವರ್ ಡೌನ್ ಸಮಸ್ಯೆಯಿಂದಾಗಿ ಸಾಕಷ್ಟು ಸಮಸ್ಯೆ ಉದ್ಭವವಾಗಿದೆ. ಸೊ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಕಳೆದ 2-3 ದಿನಗಳಂತೂ ಸಂಪೂರ್ಣವಾಗಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆಸ್ತಿ ನೋಂದಣಿ ಕಾರ್ಯ ಸ್ಥಗಿತ ಆಗಿತ್ತು. ಆದರೆ ನಿನ್ನೆಯಿಂದ ಕೊಂಚ ಲಾಗಿನ್ ಸಮಸ್ಯೆ ಏನಿದೆ ಅದು ಇತ್ಯರ್ಥ ಆಗ್ತಾ ಇದೆ ಅಂತ ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ. ಸಾಕಷ್ಟು ಸಮಯದಿಂದ ಸರ್ವರ್ ಸಮಸ್ಯೆಯಿಂದ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಜನ ಅಲೆದಾಡುವಂತಹ ಪರಿಸ್ಥಿತಿ ಇತ್ತು. ಬಹುತೇಕ ನೋಂದಣಿ ಪ್ರಕ್ರಿಯೆಯೇ ಸ್ಟಾಪ್ ಆಗಿತ್ತು. ಬಿಕಾಸ್ ಲಾಗಿನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸಾಮಾನ್ಯವಾಗಿ ಆಸ್ತಿ ನೋಂದಣಿಯನ್ನು ಈಗ ಆನ್ಲೈನ್ ಮೂಲಕವೇ ಮಾಡಬೇಕು. ಸೊ ಹಾಗಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಾಮಾನ್ಯವಾಗಿ ಪ್ರತಿನಿತ್ಯ ರಾಜ್ಯದಲ್ಲಿ 7,000 ರಿಂದ 8,000 ದಸ್ತಾವೇಜುಗಳು ಕ್ಲಿಯರ್
ಕ್ಲಿಯರ್ ಆಗುತ್ತೆ, ನೋಂದಣಿ ಆಗುತ್ತೆ. ಆದರೆ ಇಲ್ಲಿ ಈ ಒಂದು 2-3 ದಿನದಿಂದ ಸಮಸ್ಯೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರು ಕಚೇರಿಗಳಿಗೆ ಬಂದು ಹೋಗಿ ಮಾಡುವಂತಹ ಪರಿಸ್ಥಿತಿ ಇದೆ. ಸೊ ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು, ಕಳೆದ 1 ವಾರದಿಂದ ಬಹುತೇಕ ಸ್ಥಗಿತಗೊಂಡಿರೋದ್ರಿಂದ ಇವತ್ತು ಕೂಡ ಜನ ಹೆಚ್ಚಾಗಿದ್ದಾರೆ ಅವರ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳುವಂತಹ ಕಾರ್ಯದಲ್ಲಿ. ಸೊ ಸಾರ್ವಜನಿಕರು ಕಾಯ್ಕೊಂಡು ಕೂರುವಂತಹ ಪರಿಸ್ಥಿತಿ. ಸಚಿವರು ಕೂಡ ಹೇಳ್ತಾ ಇದ್ರು ಇದನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ. ಒಂದಿಷ್ಟು ಸಾರ್ವಜನಿಕರಿದ್ದಾರೆ, ಏನು ಹೇಳ್ತಾರೆ ಅಂತ ನೋಡೋಣ. ಸರ್, ಈಗ ನೀವು ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ, ಸಬ್ ರಿಜಿಸ್ಟರ್ಡ್ ಇವತ್ತು ಓಕೆನಾ, ಕ್ಲಿಯರ್ ಆಗ್ತಾ ಇದೆ? ಇವಾಗ ಇನ್ನೂ ಕೇಳಿಲ್ಲ ಮೇಡಮ್, ಕೇಳಬೇಕು, ಇವಾಗ ಕೇಳಬೇಕು. ಈಗ ಓಕೆ, ನಿನ್ನೆ ಎಲ್ಲ ಕಾಯ್ತಾ ಇದ್ರಾ? ನಿನ್ನೆ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು. ಇವಾಗ ಮತ್ತೆ ಕೇಳಬೇಕು, ನಮ್ಮ ಪೇಪರ್ ತೊಗೊಂಬರ್ತಾರೆ, ಮತ್ತೆ ಕೇಳ್ಬಿಟ್ಟು ಒಂದು ಕಾಲು ಗಂಟೆ ಹೇಳ್ತೀವಿ ನಾವು. ಸರ್, ಒಂದು ಆಸ್ತಿ ನೋಂದಣಿ ಮಾಡಬೇಕಾದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಲ್ದು ಸಾಕಾಗ್ತಾ ಇದೆ ಸಾರ್ವಜನಿಕರಿಗೆ. ಸೊ ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ರೆ, ಏನು ಹೇಳ್ತೀರಾ? ಕಾಯೋದಲ್ಲ ಮೇಡಮ್, ಬಿ ಖಾತೆ ಒಂದು ಆಗಬೇಕು. ನಮ್ಮದು ಬಿ ಖಾತೆನೇ ಆಗಿಲ್ಲ. ಬಿ ಖಾತೆ ಆಗದೆ ಈ ಖಾತೆನೇ ಮಾಡಲ್ಲ ಅಂತಾರೆ. ಅದು ಏನು ಸ್ವತಃ ಏನು ಕರೆಕ್ಟಾಗಿ ಕ್ರಮ ತೊಗೊಂಡು ಮಾಡಬೇಕಲ್ಲ. ಅವೆಲ್ಲ ಕ್ರಮ ಇಲ್ಲದೆ ಹೆಂಗೆ ಮಾಡ್ತಾವ್ರೆ? ಈಗ ಬಿ ಖಾತೆನಾರ ಮಾಡಬೇಕು. ನಾವು ವರ್ಷದೆಲ್ಲ ಇದ್ಕೊಂಡಿದ್ವಿ, ಈಗ ಮನೇನೂ ಕಟ್ಟಂಗಿಲ್ಲ, ಏನೂ ಕಟ್ಟಂಗಿಲ್ವಂತೆ. ಹೆಂಗೆ ಇವತ್ತು ಸರ್ವರ್ ಸಮಸ್ಯೆ ಅಂತಿದ್ದಾರೆ. ಸಮಸ್ಯೆನ ಆಲೇ ನೀವು ಹೇಳ್ದಂಗೆ ಇದು ಮಾಡಿದೆ, ಈ ಖಾತೆ ಮಾಡಬೇಕು ಅಂತಿದ್ದು ಸಮಸ್ಯೆ ಆಗಿದೆ. ಕಂಟಿನ್ಯೂ ಸಮಸ್ಯೆ ಇದೆ. ಆ ಸಮಸ್ಯೆ ಬಗೆಹರಿದೆ ಇದೆ. ಆ್ಯಕ್ಚುಲಿ EC ಅಪ್ಲೈ ಮಾಡೋಕ್ಕೆ ಬಂದಿದ್ದೆ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ EC ಅಪ್ಲೈ ಮಾಡೋಕ್ಕೆ ಬಂದು. EC ಕೇಳಿದ್ರೆ ಸರ್ವರ್ ಇಲ್ಲ, ಇದಿಲ್ಲ ಅಂತಾರೆ. ಇವರು ಈಗ ರೀಸೆಂಟಾಗಿ ನಮಗೆ ಸ್ಕ್ಯಾನಿಂಗ್ ಫೀಸು ತೊಗೋತಾರಲ್ಲ, ಅದರಲ್ಲಿ 35 ರೂಪೀಸ್ ಇತ್ತು ಸ್ಕ್ಯಾನಿಂಗ್ ಫೀಸು. ಇಮಿಡಿಯೇಟು ಇವ್ರಿಗೆ ಕೇಳೋರಿಲ್ಲ ಏನಿಲ್ಲ, ಇಮಿಡಿಯೇಟ್ 50 ರೂಪೀಸ್ ಮಾಡಿದ್ದಾರೆ. ಯಾರನ್ನ ಕೇಳಿ ಮಾಡಿದ್ರು 50 ರೂಪೀಸ್ ಮಾಡಿದ್ರು ಸ್ಕ್ಯಾನಿಂಗ್ ಫೀಸ್ ಎಲ್ಲ ಮಾಡೋದು. ಇವ್ರು ಇಷ್ಟ ಬಂದಂಗೆ ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡೋಕ್ಕಾಗತ್ತೆ.